ಒಂದು ಯುದ್ಧದ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕೃಷ್ಣನಿಗೆ ಕೈಗೆ ಗಾಯ ಆಗುತ್ತೆ. ರಕ್ತ ವಿಪರೀತ ಸುರಿದೋಗ್ತಿರುತ್ತೆ. ಅದನ್ನು ನೋಡಿದ ದ್ರೌಪದಿ ಓಡಿ ಬಂದು ಅವನ ಕೈಗೆ ಅವಳ ಸೀರೆಯನ್ನೇ ಹರಿದು ಅದನ್ನು ಕೈ ಕಟ್ತಾಳೆ. ರಕ್ತ ನಿಲ್ಲುತ್ತೆ, ರಕ್ತ ಹರಿದೋಗೋದು ನಿಲ್ಲುತ್ತೆ. ಆಗ ಕೃಷ್ಣ ಅಣ್ಣ ತಂಗಿಯ ಬಾಂಧವ್ಯದ ಬಗ್ಗೆ ಹೇಳ್ತಾನೆ. ಅವರ ಪ್ರೀತಿ ವಿಶ್ವಾಸ ಹೇಗಿರುತ್ತೆ ಅಂತೆಲ್ಲ ಹೇಳ್ತಾನೆ. ಅದೇ ರೀತಿ ನಮ್ಮ 20ನೇ ಶತಮಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಾರ್ಯವನ್ನು ಹೊರಗೆ ತರ್ತಾರೆ. ಏನದು? ನಮ್ಮ ಒಡ ಹುಟ್ಟಿದ ತಂಗಿಯಾಗಲಿ ಅಕ್ಕಪಕ್ಕದ ಮನೆ ತಂಗಿಯಂದ್ರಾಗಲಿ ಅವರೆಲ್ಲ ರಕ್ಷಣೆ ಮಾಡೋದು ಅಣ್ಣಂದಿರ ಕರ್ತವ್ಯ ಅಂತೇಳಿ ಒಂದು ದಾರದ ಮೂಲಕ ಅದನ್ನ ಕಟ್ಟಾಕ್ತಾರೆ. ಅಂದ್ರೆ ಅಣ್ಣಂದ್ರು ಎಲ್ಲಾರನ್ನೂ ತಂಗಿ ರೀತಿಲಿ ನೋಡಿ ಅವರನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತೇಳಿ ಒಂದು ಕಾರ್ಯವನ್ನ ಜಾರಿಗೆ ತರ್ತಾರೆ. ಆದರೆ ರೀಸೆಂಟಾಗಿ ನಮ್ಮ ಕೋಲ್ಕತ್ತಾದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಎಲ್ಲರಿಗೂ ಗೊತ್ತದು. ಪಾಪ ಅವರಮ್ಮ ಕಷ್ಟಪಟ್ಟು, ಅವರ ಅಪ್ಪ ಅಮ್ಮ ಕಷ್ಟಪಟ್ಟು ಅವಳನ್ನ ಡಾಕ್ಟ್ರು ಮಾಡಿ ಎಲ್ಲ ಮಾಡಿದ್ರು. ಒಂದು 4 ಜನ ಗಿಡಿಗೇಡಿಗಳು ಬಂದು ಅವಳನ್ನ ಅತ್ಯಾಚಾರ ಮಾಡ್ಬಿಡ್ತಾರೆ. ಅದ್ರ ಕೇಸ್ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಇನ್ನೂ ಅದಕ್ಕೆ ನಮ್ಮ ಕೈಯಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ನಾವೆಲ್ಲರೂ ಸ್ಟೋರಿಗೆ ಹಾಕ್ಕೊಂತೀವಿ, ಜಸ್ಟಿಸ್ ಜಸ್ಟಿಸ್ ಅಂತೀವಿ. ಪಾಪ ಈಗ ಕ್ಯಾಂಡಲ್ ಮಾರ್ಚ್ ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಸುಪ್ರೀಂ ಕೋರ್ಟಿಗೆ ಅದನ್ನ 20ನೇ ತಾರೀಕು ತನಕ ಮುಂದೂಡೋ ಅಂಥದ್ದು ಏನಿದೆ? ಅಂಥವ್ರನ್ನ ಹಿಡಿಯೋಕ್ಕಾಗಲ್ವಾ? ಯಾವ ಕಾಲೇಜಲ್ಲಿ CC ಕ್ಯಾಮ್ರಾ ಇಲ್ವಾ? ಅದೇ ಥರ ಇನ್ನೊಂದು ಬಂದಿತ್ತು, ಕೇಸ್ ಆಗಿತ್ತು. ಅವನ ತಂಗಿನ ಯಾರೋ ರೇಪ್ ಮಾಡಿದ್ರು ಅಂತ ಗೊತ್ತಾಗಿದ್ದ ಕೂಡಲೇ ಅವನು ಶಿಸ್ತಾಗಿ ಹೋಗಿ ಆ ರೇಪ್ ಮಾಡ್ದವನ್ ತಲೆ ಕಡ್ದು ತಗೊಂಬಂದು ಸ್ಟೇಷನಿಗೂ ಹಾಕೊಟ್ಟು ಅವನು ಸರೆಂಡರ್ ಆಗ್ತಾನೆ. ಈ ತರ ಮಾಡಿ ನಾವು ಜಸ್ಟಿಸ್ ತಗೋಬೇಕಾ ಇಲ್ಲ ಕೋರ್ಟ್ನವ್ರು ಜಸ್ಟಿಸ್ ಕೊಡ್ತಾರ? ನಮಗೆ ಇನ್ನೂ ಅದರದ್ದು ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. ನೋಡೋಣ 20ನೇ ತಾರೀಕಿಗೆ ಏನ್ ಮಾಡ್ತಾರೆ ಅಂತ ನೋಡೋಣ. ಅದೇ ತರ ನನಗೆ 3 ಜನ ರ್ಯಾಂಡಮ್ ಆಗಿ ಸಿಕ್ಕಂತ ಮುತ್ತುಗಳಿದ್ದಾವೆ. ನನಗೆ ಖುಷಿಲಿದ್ದಾಗ್ಲೂ ಜೊತೆಗಿರ್ತಾರೆ, ದುಃಖ ಆದಾಗ್ಲೂ ಜೊತೆಗಿರ್ತಾರೆ. ನಂದೇನಾರ ವರ್ಕ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಇಂಥ ಮುದ್ದಾದ 3 ಜನ ತಂಗಿಯರಿದೆ. ಅವರು ಈ ಸತಿ ನನಗೆ ರಾಖಿ ಕಟ್ತಾ ಇದ್ದಾರೆ. ಆದ್ರೆ ನಾನು ಏನು ಅವ್ರಿಗೆ ಕೊಡ್ಲಿ ಅಂತೇಳಿ ಅಮೆಝಾನಲ್ಲಿ ಹುಡುಕಿದ್ದಾಯ್ತು, ಮೀಶೋದಲ್ಲಿ ಹುಡುಕಿದ್ದಾಯ್ತು, ಫ್ಲಿಪ್ಕಾರ್ಟಲ್ಲಿ ಹುಡುಕಿದ್ದಾಯ್ತು, ನನಗೇನು ಗೊತ್ತಾಗ್ತಿಲ್ಲ. ಚಾಕ್ಲೇಟ್ ಕೊಡೋಣ ಅಂದ್ರೆ ಕಾಮನ್ ಆಗುತ್ತೆ, ಯಾರು ಚಾಕ್ಲೇಟ್ ತಿಂತಾರೆ, ಅದು ತಿಂದು ಮುಗ್ದೋಗುತ್ತೆ. ಅದಕ್ಕೆ ಏನ್ ಮಾಡೋಣ ಅಂತ ಸುಮಾರು ಯೋಚನೆ ಮಾಡಿದ್ಮೇಲೆ ನನಗೆ ಸಿಕ್ಕಂತ ವರ ಚಿತ್ರಕಲೆ ಏನು, ಅದನ್ನೇ ಯಾಕೆ ನಾನು ಬಿಡಿಸಿ ಅವರಿಗೆ ಒಂದು ಸಣ್ಣದಾಗಿ ಗಿಫ್ಟ್ ಕೊಡಬಾರ್ದು ಅನ್ನಿಸ್ತು. ನನ್ನ ಕೈಲಾದಂಗೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ಬಿಡಿಸಿದ್ದೀನಿ. ಯಾಕಂದ್ರೆ ನಾನು ಊರಲ್ಲಿ ಇರ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಈಗ ಬಂದವನು ಬಿಡಿಸಿದ್ದೀನಿ. ಹೆಂಗ್ ಬಂದಿದೆ ಏನು ಎತ್ತ ಅಂತ ಹೇಳಿ ನಿಮ್ದೆಲ್ಲ ಸಪೋರ್ಟ್ ಬೇಕು. ಕಮೆಂಟ್ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಬೇಕು. ಹಾಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಅಕ್ಕಪಕ್ಕ ಮನೆಯವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ. ಹೀಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಹಾಗೆ ನನ್ನೊಂದು ಕ್ಲಾಸ್ ತಗೊತೀನಿ, ನಾನು ಡ್ರಾಯಿಂಗ್ ಕ್ಲಾಸು ಇಲ್ಲಿ KR ನಗರದಲ್ಲಿ 4ನೇ ಕ್ರಾಸ್ ಹತ್ರ ಇದೆ. ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಡ್ರಾಯಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಬೇಸಿಕ್ಕಿಂದ. ಈಗಾಗಲೇ 8 ಜನ ಇದ್ದಾರೆ ನನ್ನ ಮಕ್ಕಳು. ನೀವು ಬಂದು ಜಾಯ್ನ್ ಆಗಿ ಆದಷ್ಟು ಕಲೀರಿ. ಜಾಸ್ತಿ ಪ್ರೋತ್ಸಾಹ ಯಾವುದಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿ. ಇಂಜಿನಿಯರ್, ಡಾಕ್ಟ್ರು ಎಲ್ಲರ ಮನೆಯಲ್ಲೂ ಆಗ್ತಿದ್ದಾರೆ. ಆರ್ಟಿಸ್ಟ್ ಯಾಕೆ ಆಗಬಾರ್ದು? ಎಲ್ಲರ ಮನೆಯಲ್ಲೂ ಯಾಕೆ ಆಗಬಾರ್ದು? ಒಂದು ಯೋಚನೆ ಮಾಡಿ. ಹಾಗೆ ನಂದೇನು ಮಾಡಿದ್ದೀನಿ ತೋರಿಸ್ತೀನಿ, ಬನ್ನಿ. ನಾನು ನನ್ನೆದುರಲಿ ನೀನು, ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ. ಉಸಿರಾಗಿರೋ ಹೀಗೆ, ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ
ಜೊತೆಯಲಿ